ಮುದ್ದೆ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ರಾಗಿ ಮುದ್ದೆ ಮಾಡೋ ವಿಧಾನ ನೋಡೋಣ ಬನ್ನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ನೋಡಿ, ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿದ ನಂತರ ಅದನ್ನು ಏನು ಮಾಡಬೇಕು ಅಂತಂದರೆ, ನಾವು ಈಗ 1 ಕಪ್ ಅಕ್ಕಿ ತೊಗೊಂಡ್ರೆ ಅದರಿಂದ 4 ಕಪ್ ಎಷ್ಟು ನೀರು ಹಾಕಬೇಕು. ನಾವು ಮನೇಲಿ ಯಾವ ಥರ ಮಾಡ್ತೀವೋ ಅದೇ ಥರ ನಾನು ತೋರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ ನಾನು 2 ಚಂಬು ನೀರು ತಗೊತೀನಿ. 2 ಚಮ್ ನೀರು ನೋಡಿ, ನಾನು 2 ಚಮ್ ನೀರು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು, ಜಾಸ್ತಿ ಹಾಕಬಾರ್ದು. ಅಕ್ಕಿ ಜಾಸ್ತಿ ಇರೋದ್ರಿಂದ ಮುದ್ದೆ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು ಅನ್ನೋದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ನೋಡಿ, ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿದಾದ್ಮೇಲೆ ಏನು 2-3 ಸಲ ತೆಗೆದು ನೋಡಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಅಗಳು ತೆಗೆದು ತದನಂತರ ರಾಗಿ ಹಿಟ್ಟನ್ನ ಜಲ್ದಿ ಇಟ್ಕೊಳ್ಳಿ. ನೋಡಿ, ರಾಗಿ ಹಿಟ್ಟನ್ನ ಹೀಗೆ ಜಲ್ದಿ ಇಟ್ಕೊಂಡ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಒಂದೇ ಸಲ ಜಲ್ದಿ ಇಟ್ಕೊಂಡ್ರೆ ಸರಿ ಬರಲ್ಲ. ಅದು ಯಾವಾಗ ಮುದ್ದೆ ಮಾಡ್ತೀವೋ ಅವಾಗ ಜಲ್ದಿ ಇಟ್ಕೋಬೇಕು. ಮುದ್ದೆ ಮಾಡಿ ತಿನ್ನಿ, ಹಾಗೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿ ನನಗೆ ಆ ಅಕ್ಕಿಗೂ ಮತ್ತು ನೀರಿಗೂ ಕರೆಕ್ಟಾಗಿದೆ. ಹಾಗಾಗಿ ನಾನಿಲ್ಲಿ ಆಲ್ಮೋಸ್ಟ್ ಜಾಸ್ತಿ ಆಂಧ್ರ ಸೈಡ್ ಈ ಥರ ಮಾಡ್ತಾರೆ, ಅಕ್ಕಿ ಜಾಸ್ತಿ ಹಾಕಿ. ಅದೇ ರೀತಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾವು ಬಾರ್ಡ್ರ್ ಅಲ್ವಾ, ಹಾಗಾಗಿ ಈ ಕಡೆ ಜಾಸ್ತಿ ಹಿಟ್ಟಿರೋ ಮುದ್ದೆ ತಿನ್ನಲ್ಲ. ಹಾಗಾಗಿ ನಾವು ಅಕ್ಕಿ ಜಾಸ್ತಿ ಹಾಕಿರೋ ಮುದ್ದೆ ಮಾಡಿದ್ದೀನಿ ಇವತ್ತು. ನೋಡೋಣ ಬನ್ನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಖಾಲಿ ರಾಗಿ ಮುದ್ದೆ ತೋರಿಸ್ತೀನಿ. ಹಾಗಾಗಿ ಇವತ್ತು ಅಕ್ಕಿ ಹಾಕಿರೋ ಮುದ್ದೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ನನಗೆ ಗೊತ್ತಿರೋ ಮೆಜರ್ಮೆಂಟ್ ಪ್ರಕಾರ ಹಾಕ್ತಾಯಿದ್ದೀನಿ. ನಿಮ್ಮ ಮೆಜರ್ಮೆಂಟ್ ಪ್ರಕಾರ ನೀವು ಹಾಕಿ ಪರವಾಗಿಲ್ಲ. ಅಕ್ಕಿ ಬೆಂದಿದ್ದಾದಮೇಲೆ ಹಿಟ್ಟು ಹಾಕಿದೆ. ಹಿಟ್ಟು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ, ಮೆಲ್ಲಕ್ಕೆ ಮಿಕ್ಸ್ ಮಾಡಿ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಮೆಲ್ಲಕ್ಕೆ ಸ್ಮೂತಾಗಿ ಮಿಕ್ಸ್ ಮಾಡ್ತಾ ಹೋಗಿ ರೌಂಡ್ ತಿರುಗಿಸಿ ಇನ್ನೂ ಚೆನ್ನಾಗಿ ಮುದ್ದೆ ಕಲಿಸ್ಬೋದು. ಹಾಗಾಗಿ ನಾನಿಲ್ಲಿ ಮೊಬೈಲ್ ಇಟ್ಟಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಭಯಕ್ಕೆ ಮೆಲ್ಲಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇನ್ನೂ ಸೂಪರಾಗಿ ಮಿಕ್ಸ್ ಆಗುತ್ತೆ ಗೊತ್ತಾ. ಮಿಕ್ಸ್ ಮಾಡಿದ ನಂತರ ನೋಡಿ, ನಾನೀಗ ಸ್ವಲ್ಪ ಮಿಕ್ಸ್ ಮಾಡಿದಾದಮೇಲೆ ಮತ್ತು ಕಮ್ಮಿ ಹುರಿಯಲ್ಲಿ ಮುದ್ದೆ ಕಲಿಸ್ಬೇಕಾದ್ರೆ ಕೆಳಗಡೆ ಕಮ್ಮಿ ಹುರಿ ಇರಬೇಕು. ನೋಡಿ, ಇಲ್ಲಿ ನಾನು ಸ್ವಲ್ಪ ಕೈಗೆ ಮುದ್ದೆ ಒಂಚೂರು ಅಂಟಿಸ್ಕೊತಾ ಇದ್ದೀನಿ. ಒಂಚೂರು ಅಂಟಿಲ್ಲ ಮುದ್ದೆ. ಎಷ್ಟು ಸಾಫ್ಟಾಗಿ, ಎಷ್ಟು ನೀಟಾಗಾಗಿದೆ ಗೊತ್ತಾ, ಸೂಪರಾಗಿದೆ. ನಾನಿನ್ನೂ ಇದರಲ್ಲಿ ತುಪ್ಪನೇ ಹಾಕಿಲ್ಲ. ನೆಕ್ಸ್ಟ್ ತುಪ್ಪ ಹಾಕ್ತೀನಿ. ಸ್ವಲ್ಪ ಕಲಿಸ್ಬಿಟ್ಟಾದಮೇಲೆ ನಾನು ತುಪ್ಪ ಹಾಕ್ತೀನಿ. ಕಲಿಸಿದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕೆ ಬಿಡಿ. ಚಿಕ್ಕ ಹುರಿಯಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಚಿಕ್ಕ ಹುರಿಯಲ್ಲಿ ಇನ್ನೊಂಚೂರು ಬೇಯಕ್ಕೆ ಬಿಡಿ. ಅದು ಸ್ವಲ್ಪ ಬೆಂದಾದಮೇಲೆ ಇನ್ನೊಂದು ಸತಿ ತಿರ್ಸಿದಾದ್ಮೇಲೆ ನಾನು ನಾಟಿ ಹಸು ಗೊತ್ತೇ ಇದೆ, ಎಲ್ರಿಗೂ ಗೊತ್ತಿರುತ್ತೆ. ಹಳ್ಳಿ ಕಡೆ ಸೈಡು ಎಲ್ರಿಗೂ ಗೊತ್ತು. ನಾಟಿ ಹಸು ತುಪ್ಪ ನಾನು ಮನೆಗೆ ಅಂದ್ಕೊಂಡ್ಬಂದಿದ್ದೀನಿ ಮಕ್ಕಳಿಗಂತ. ಯಾರು ತುಪ್ಪ ಅಂದರೆ ಮನೆಯಲ್ಲಿ ಯಾರೂ ಮುಟ್ಟಲ್ಲ. ಹಾಗಾಗಿ ಯಾರಿಗೂ ಗೊತ್ತಿಲ್ಲದಲೇ ಸಾಂಬಾರಲ್ಲಿ, ಅನ್ನದಲ್ಲಿ, ಎಲ್ಲದರಲ್ಲೂ ಸ್ವಲ್ಪ ಹಾಕ್ತಾ ಇರ್ತೀನಿ. ನಾನು ತಿನ್ನಲ್ಲ ಆಲ್ಮೋಸ್ಟು, ಆದ್ರೂ ಹಾಕಿ ತಿಂತೀನಿ. ನೋಡಿ, ಇಷ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನೋಡಿ ಮುದ್ದೆ ಎಷ್ಟು ಸಾಫ್ಟಾಗಿ, ವಾವ್ ಸೂಪರ್. ಹೀಗೆ ಸ್ವಲ್ಪ ಯಾಕಂದರೆ ನಾನು ಮನೆಗೆ ಮಾಡಿರೋ ಮುದ್ದೆ, ಹಾಗಾಗಿ ಜಾಸ್ತಿ ಮಾಡಿದ್ದೀನಿ. ಒಂದೇ ಸಲ ಎಲ್ಲ ಮಾಡಿದ್ದೀನಿ. ಹಾಗಾಗಿ ನೋಡಿ, ಸ್ವಲ್ಪ ಹೀಗೆ ಕಲಿಸ್ಬಿಟ್ಟು ಸ್ವಲ್ಪ ತಗೊಂಡ್ಬಿಟ್ಟು ಹೀಗೆ ಸಾಫ್ಟಾಗಿ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಕೈಯಲ್ಲಿ ಹೀಗೆ ತೊಳಿಸ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ, ವಾವ್ ಮುದ್ದೆ ಈಗ ನೋಡಿದರೆ ಹಾಗೆ ತಿನ್ನಬೇಕು ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ. ನಾನು ಮನೆಗೋಸ್ಕರ ಮಾಡಿರೋದು. ಯಾಕಂದರೆ ನಾನು ಹಾಟ್ ಬಾಕ್ಸಲ್ಲಿ ಹಾಕಿಲ್ಲ, ಡೈರೆಕ್ಟ್ ಲೇಟಾಗಿ ಮಾಡಿದೆ ಮುದ್ದೆ. ಹಾಗಾಗಿ ಎಲ್ರಿಗೂ ಒಂದೇ ಸಲ ಮುದ್ದೆ ಹಾಕಿಬಿಡೋಣ ತಿನ್ನೋಕ್ಕೆ ಅಂಥೇಳಿ ಮಾಡಿದ್ದು. ಈಗ ಅದನ್ನೇ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ರಾಗಿ ಮುದ್ದೆಗೆ ಮ್ಯಾಚಿಂಗ್ ಸಾರು ಯಾವ್ದು ಗೊತ್ತಾ? ಮೊಳಕೆ ಸಾರು. ವಾವ್ ಸೂಪರ್. ನೋಡಿ ಒಂದು ಸಲ ಹೇಗಿರುತ್ತೆ ಅಂತ. ಹೆಸರು ಕಾಳು ಸಾಂಬಾರ್, ರಾಗಿ ಮುದ್ದೆ, ಅದರ ಜೊತೆಗೆ 2 ಪೀಸ್ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು. ಹೇಗಿರುತ್ತೆ ಅಂದರೆ ನಮ್ಮ ಮನೇಲಂತೂ ಇದನ್ನು ನೆಂಚ್ಕೊಂಡು ತಿನ್ನೋದಕ್ಕೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ತಿಂತಾರೆ ಮಕ್ಕಳಂತೂ, ಖುಷಿ ಪಡ್ತಾರೆ. ಅಮ್ಮ ಮ್ಯಾಂಗೋ ಕಟ್ ಮಾಡಿಕೊಡಮ್ಮ, ಅಮ್ಮ ಮಾವಿನ ಹಣ್ಣು ಕಟ್ ಮಾಡಿಕೊಡಮ್ಮ. ನೋಡಿ, ಕೈಗೆ ಒಂಚೂರು ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ ಮುದ್ದೆ. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ.